ಭಾಳ ದಿನ ಆಗಿತ್ತು ಊರಿಗೆ ಬಂದು. ಇವಾಗ ಬರ್ತಾ ಇದ್ದೀನಿ. ಅವ ನಮ್ರು ಮನೆ ಕಟ್ಟಾಗ ಒಂದೆರಡು ದಿನ ಬಂದು ಇಲ್ಲಿ ಇದ್ದೆ. ಇತ್ತೀಚೆಗೆ ಯಾಕೆ ಬಂದಿರಲಿಲ್ಲ, ನಡುವೆ ಓಟೋ ನಮ್ರು ತಮ್ಮ ಕರೀತಿರ್ಲಿಲ್ಲ ಬಾರಜ್ಜಿ ಅಂತ. ನಾನು ಈಗಲೂ ಹೇಳಿಲ್ಲ, ಈಗ ಯಾಕೆ ಬಂತ ಏನೋ ಅಜ್ಜಿ ಅನ್ಕೊಂತಾಳೆ ಅನ್ಕೊಂಬ್ಲೇಳು. ನಾನು ಹೆಂಗ ಬಂದಿದ್ದೀನಿ. ಹಂಗೆ ಹೇಳಿದ್ರಷ್ಟ ಅಮ್ಮನ ಮಗನ ನೋಡ್ದಂಗಾಗುತ್ತೆ, ಗಗನಮ್ಮನ ಮಗಳನ್ನು ನೋಡ್ದಂಗಾಗುತ್ತೆ. ಅವ್ರನ್ನ ನೋಡ್ಕೊಂಡು ಓದ್ತೀನಿ. ಅವನು ಹಂಗೆ ಅನ್ಕೊಂತಾನೆ ಪ್ರವೀಣ. ಯಾಕೆ ಬಂತು ಇವತ್ತೆ ಯಾಕೆ ಬಂತು ಅಂತ ಅನ್ಕೊಂತಿರ್ತಾನೆ. ಅವನು ಯಾಕನ ಬಂತಪ್ಪ ಅನ್ಕೊಂತಾನೆ. ಪರವಿಲ್ಲ, ಇತ್ತೀಚೆಗೆ ಹೊಸ ಮನೆಗಳು ಆಗ್ತಾ ಇದಾವೆ. ಕಡಿಕೆಲ್ಲ ಹೊಸ ಮನೆ ಆಗ್ಯಾವೆ. ಇದು ಯಾವುದೋ ಒಂದು ಹಳೆ ಮನೆ. ಯಾರು ಇಲ್ವೇನಪ್ಪ ಈ ಮನೆಯಾಗಿ. ಅಲ್ಲಿ ನೋಡಿದ್ರು ಊರಾಗ ನೋಡಿದ್ರು ಹೊಸ ಮನೆಗಳು ಎಲ್ಲಾನ ನೋಡು ದಾರಿ ಉದ್ದಕ್ಕೆ ಬರೇ ಹೊಸ ಮನೆಗಳು ಕಟ್ತೀರ ಅದೇ. ಈಗಂತೂ ಮನೆ ಅಂತ ಎಲ್ಲ ಒಬ್ರು ನೋಡ್ಕೊಂಡು ಒಬ್ರು ಮಾತಾಡ್ತಾರೆ. ಆಗಲ್ಲ ಜಯಕಯ್ಯ ಯಾವಾಗ ಬಂದಕ್ಕ? ಈಗ ಅಂತಡಮ್ಮ ಇದೇ ತಾನೆ. ಈಗಿನ ಬಸ್ ಇಳಿದು ಬರ್ತಾ ಇದ್ದೀನಿ. ಚೆನ್ನಾಗಿದೀಯೇ? ಚೆನ್ನಾಗಿದ್ದಾರೆ ನಮ್ಮ ಮೊಮ್ಮಕ್ಕಳು ಸೊಸೆಯರು ಎಲ್ಲಾನ? ಹ್ಞೂನಕ್ಕ, ಎಲ್ಲರೂ ಚೆನ್ನಾಗಿದ್ದಾರೆ. ನೀನು ಚೆನ್ನಾಗಿದೀಯ? ನಿಮ್ಮ ಮನೆಗೆ ಎಲ್ಲರೂ ಚೆನ್ನಾಗಿದ್ದಾರೆ? ಚೆನ್ನಾಗಿದೀವಮ್ಮ. ಏನು ಮಳೆ ಇಲ್ವ ಅಲ್ಲೇ? ಇಲ್ಲೂ ಏನಂತಟ ಜೋರು ಮಳೆ ಇಲ್ಲ. ಇಲ್ಲ ಅದಿನ್ ನೋಡ್ತವ್ರೈತೆ ನಮ್ಮೂರ್ಗು ನಿಮ್ಮೂರ್ಗು ಮಳೆ ಇಲ್ಲ ಬೆಳೆ ಇಲ್ಲಮ್ಮ. ಇಂಥ ಮಳೆ ಆದ್ರೆ ಏನು? ಮಳೆನೇ ಇಲ್ಲಮ್ಮ. ಗಾಳಿ ಅಂದ್ರೆ ಗಾಳಿ ತೀಡ್ತಂಗೆ. ಅನುಕೂಲ ಉದ್ರಾಡೋದು ಇವಾಗ ಅದು ಇಲ್ಲ. ಮಳೆ ಇಲ್ಲ ಏನಿಲ್ಲಮ್ಮ. ಎಲ್ಲ ಬಿತ್ತವ್ರೆ. ಒಟ್ಟು ಕಡಲೆ ಗಿಡ ರಾಗಿ ಪಾಯಿ ಎಲ್ಲ ಬಿತ್ತವ್ರೆ. ಏನು ಮಾಡ್ತೀವಿ? ಮಳೆ ಇಲ್ಲ. ನಮ್ಮೂರಾಗು ಹಂಗೆ ಪಾಪ ಕಡಲೆ ಗಿಡ ಹಾಕ್ತಾರಂತೂ ಮ್ಯಾಕ್ ನೋಡ್ತಾರೆ ಪಾಪ. ಒಟ್ಟು ಬೀಜ ತಂದು ಗೇಸಿ ಬಿತ್ತದು ಯೋಟಿರುತ್ತಮ್ಮ. ಅಲ್ಮಿ ಯಾತ್ರ ಕಡ್ಲೆಕಾಯಿ ಆಗ್ತಾವೋ ಏನೋ ಈ ತಡಿ ಹೇಳಕ್ಕಾಗಲ್ಲಮ್ಮ. ಯಾಕೆ ಬಂದಿದ್ದಕ್ಕ ಇವಾಗ? ಏನು ಮೊಮ್ಮಗಳು ನೋಡಕ್ ಬಂದಿನಿ ಏನು? ನೋಡಕ್ಕಂತಲೇ ಬಂದಮ್ಮ. ಓಟು ಗಲಾಟೆ ಪಲಾಟೆ ಆಗಿತ್ತಲ್ಲ, ಅದಕ್ಕೆ ನೋಡ್ಕೊಂಡು ಹಂಗೆ ಹೋಗೋಣ. ಒಟ್ಟು ಹೆಂಗಿದ್ದಾನೆ ಏನು ಎತ್ತ ಅಂತ ಬಂದೆ. ಒಟ್ಟು ಗಲಾಟೆ ಆಗಿತ್ತಲ್ಲ, ಅವತ್ತೇ ಬರ್ಬೇಕಾಯ್ತು ತಮ್ಮನ ಜೊತೆಗೆ. ಬರೋಕ್ಕಾಗಲಿಲ್ಲ ನೋಡಿ ಯಾಕ. ನಾವು ಋತಮ್ಮಗೆ ಸರಿಯಾಗಿದ್ರೆ ನಾವೆಲ್ಲ ಹೇಳ್ತಿದ್ವಿ. ನಾನೇ ಮೊನ್ನೆ ಸಹ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಮಾವಿನ ತಪ್ಪಿಲ್ವಿ ಆಗ ಅದ್ರಕ್ಕೆ ಹೋಗ್ತಾನೆ ಫೋನ್ ತಕೊಂಡು. ಕಣಕ್ಕ ಮಾವಿನ ತಪ್ಪನಕ್ಕೆ ಹೋಗಿ ಒಂದು ಗಂಟೆ ಗಟ್ಟಲೆ ಮಾತಾಡ್ತಾನೆ ಹೊಳ್ತಾಗಿ. ಕಣಕ್ಕ ಅವತ್ತು ಬಂದಿದ್ನಲ್ಲ ಇಲ್ಲಿಗೂ ಅಯ್ಯೋ ಒಳಗೆ ಹೋಗ್ಕೊಂಡವ್ರು ಹೊರಗೆ ಬರಲಿಲ್ಲ. ಅಯ್ಯೋ ನಾವು ಹೇಳಿರೇನು ತಮಗೆ ಮಾತಾಡ್ಸಲ್ಲ ನಮ್ಮನ್ನೇನೆ ಆಲೇನಿ. ನಮ್ಮ ಅಯ್ಯಪ್ಪನು ನಮ್ಮನ್ನು ನಮ್ಮ ತಾಗಿ ಆಲೆ ಗುದ್ದಾಡ್ಕೊಂಡವಳೆ ನೋಡ್ದ. ಅಲ್ಲ ನಮ್ಮ ರೊತ್ತಮ್ಮ ಬುದ್ಬೇಡ್ವಿ. ಅಲ್ಲ ಚೆನ್ನಾಗಿ ಇರತ್ತಾಗೆ ಸುಮ್ಮನೆ ಚೆನ್ನಾಗಿರೋದು ಬಿಟ್ಟು ಇಂಥವೇನಕ್ಕೆ ಮಾಡ್ತಾಳೆ? ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗೋದು ಬಿಟ್ಟು ಎಲ್ಲರ ತಗೋನು ಯಾಕೆ ಹಿಂಗೆ ಮಾಡ್ತಾಳೆ ಅವಳು? ಅಲ್ಲ ಚೆನ್ನಾಗಿದ್ರಲ್ಲಮ್ಮ ನೀವು ನಮ್ಮ ಋತಮ್ಮರು. ಸುಮ್ಕೇನೆ ನಮ್ಮ ಹುಡುಗನ ಮೇಲೆ ಇಟ್ಕೊಂತಾಳೆ ತಿರ್ಕೊಂತಾಳೆ. ನಮ್ಮ ಹುಡುಗನ ಜೊತೆ ಸೆನಕಾದ್ನ ಅಕ್ಕಿ. ಅಯ್ಯೋ ಒಂದಿಟ್ಟು ಅದು ಯಾತ ಸೈಡ್ ತಂಡಾಗಿಂದ ಬಂದೈತವಳಿ. ನೀನು ಹಿಂಗಳಕ್ಕ ನಾವು ಹೇಳ್ತಿದ್ವಿ. ಯಾಕೆ ಸುಮ್ಮನೆ ಹೇಳಿರಂತ ನಾನು ಮಾರಮ್ಮ ಇಬ್ಬರಳು ಕಿವಿ ಯಾರು ಕೇಳಿಸ್ಕೊಂಬಂದಿದ್ವಿ ಯಾಕ. ಫೋನ್ ತಗೊಂಡು ಸೀದಾ ಮಾವಿನ ತಪ್ಪನಾಗ ಹೋಗ್ತಾನೆ. ಏನು ಇನ್ನೇನು ಅಂತ ಬರೀ ಮಾತಾಡೋದೇ ಫೋನ್ನ ಒಂದು ಗಂಟೆ ಗಟ್ಲೆಗೆ. ಏನು ಅದು ಯಾತ ಫೋನ್ನ ಮಾತಾಡ್ತಾನೋ ಏನು, ಅದು ಇನ್ಯಾತಿರುತ್ತೋ ಅಂಥದ್ದು ಒಂದು ಗಂಟೆ ಗಟ್ಲೆ ಮಾತಾಡೋ ಅಂಥದ್ದು ಅಮ್ಮಂಗಾಗುತ್ತೆ ನನಗೆ. ಹೋಗ್ತಾನೆ ಕಣಕ್ಕ ಹೋಗ್ತಾನೆ. ನಾನು ನಿಂತಾಗ ಹೇಳಿದೆ ನನ್ನ ಮೇಲೆ ಹೇಳ್ಬೇಡ ಋತಮ್ಮ ಕೇಳಲ್ಲ ಅವಳು. ನಾವು ಹೇಳಿರೆ ಈಗ ಕೇಳಲ್ಲ. ಇವಳು ಬೇರೆ ನಮ್ಮ ಇಲ್ಲಿ ಒಬ್ಬಳು ಗಿಡ್ಡೆ ಇದ್ದಾಳೆ, ಅವಳಿಗೂ ನಮಗೂ ಆಗಲ್ಲ. ಅವಳು ಇಲ್ಲೂ ತಂದಿಕ್ತಾಳೆ, ಅವಳ ಜೊತೆ ಸೆನಕ ಇದ್ದಾಳೆ, ಅವಳು ಇಲ್ಲೂ ತಂದಿಕ್ತಾಳೆ. ಇವ್ರು ಮಾತು ಕೇಳಬೇಡ, ನಿನ್ನ ಗಂಡನ ಮೇಲೆ ನೀನು ಅನುಮಾನ ಪಡ್ಬೇಡ ಅಂತ ಹೇಳ್ಕೊಡ್ತಾಳೆ. ಅವ್ನ ಫೋನ್ ಬಿಟ್ಟು ಇವಾಗ ಬೇರೆ ಫೋನ್ ತಗೊಂಡೋಗಿ ಮಾತಾಡ್ತಾಳೆ. ಅದಕ್ಕೇನೆ ನೋಡು ಒಂದು ಸೊಸ ನೋಡಿ ನೀನು ಹೇಳು ಹೋಗು. ನಾವು ಏನೋ ಒಳ್ಳೇದು ಮಾಡೋಕೆ ಹೋಗ್ತೀವಿ, ಆದರೆ ಆ ಋತಮ್ಮಗೆ ನಾವು ಕೆಟ್ಟದ್ದು ಮಾಡ್ತೀವಿ ಅಮ್ಮ ಕಾಣಿಸುತ್ತೆ. ಅದಕ್ಕೇನೆ ಒಂದು ಸೊಸ ಹೇಳು ನೀನೇ. ಇಲ್ಲೂ ಎಲ್ಲರಿಗೂ ಗೊತ್ತಾಗೈತಮ್ಮ. ಏನಕ್ಕ ಎಲ್ಲರಿಗೂ ಗೊತ್ತಾಗೈತಿ? ಊರಾಗೆಲ್ಲ ಗೊತ್ತಾಗಲಿ, ಊರಾಗೆಲ್ಲ ಮಾತಾಡ್ತಾರೆ. ಅವ ಬಂದು ಹೋದಾಗಲಿ ಹೊಸ ಜನ ನಾವು ಯಾರು ತಗೊಳ್ಳಿಲ್ಲಕ್ಕ. ಸುಮ್ಮನೆ ನಮ್ಮ ಮೇಲೆ ಇರುತ್ತು ಎಲ್ಲನ ಹಿಂಗೆ ಹೇಳಿದ್ದೀರಾ ಊರು ತುಂಬ ನೀವೇ ಹೇಳಿರೋದು ಹಂಗೆ ಹಿಂಗೆ ಅಂತ ಗುದ್ದಾಟಕ್ಕೆ ಬಂದಿರಲಿಲ್ಲ ಅಕ್ಕ. ನಾವು ಯಾರ ಹತ್ರನೇ ಹೇಳಿಲ್ಲ ಅಕ್ಕ, ನಾವು ಯಾರ ಹತ್ರನೂ ಹೇಳಿಲ್ಲ. ಸುಮ್ಮನೆ ನಮ್ಮ ಮೇಲೆ ಮುಂಚ್ಕೊಂಡು ಬಿಡು ಹೋಗ್ಲಿ, ಯಾಕೆ ಹೇಳ್ಬೇಡ ನಾವು ಹೇಳಿವಿ ಅಂತ. ಯಾಕೆ ಇವಾಗ ನಮ್ಮ ಮೇಲೆ ಹೇಳಿರೆ ನಿನ್ನ ಮೇಲೂ ಸಿಟ್ಟು ಮಾಡ್ಕೊಂತಾಳೆ, ನಮ್ಮ ಸುದ್ದಿನೇ ಎತ್ತಬೇಡ. ನೋಡು ನೀನೇ ಅಬ್ಸರ್ವ್ ಮಾಡಿ ಅದನ್ನು ಸರಿಯಾಗಿ ಇದು ಮಾಡಿ ಹೇಳು. ಅಷ್ಟೇ. ಅವನು ಫೋನ್ ತಗೊಂಡು ಮಾವಿನ ತೋಪ್ನಾಗ ಹೋಗ್ತಾನೆ ನೋಡು. ಅದನ್ನು ನೀನು ಸರಿಯಾಗಿ ತಿಳಕ, ಸರಿಯಾಗಿ ಕಂಡಿಡಿ ಬಿಡಮ್ಮ. ಇಟ್ಟು ಹೇಳಿದ್ಯಲ್ಲ ಸಾಕು. ಇನ್ನು ನನಗೇನು ಮಾಡಬೇಕು ಏನು ಮಾತಾಡ್ಬೇಕು ಮತ್ತು ನನಗೆ ಚೆನ್ನಾಗಿ ಗೊತ್ತೈತೀನಿ ಏನು ಮಾಡಬೇಕು ಅಂತೀನಿ. ಈಗಿನ ಬಂದಿದ್ದೀನಿ, ಇನ್ನೇ ಇರ್ತೀನಿ. ಇನ್ನೂ ಒಂದು ವಾರ ಆಗಲಿ ಹೇಳು ತಿರಾನ. ಇಲ್ಲ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸೆ ಹೋಗೋದು ತಾಡಿ. ನೋಡ್ಮೈತಿ ಇಂಥವೆಲ್ಲ ಮಾಡೋಕೆ ನಿಂತ್ಕೊಂಡ್ರೆ ಯಾರಮ್ಮ ಬಿಡ್ತಾರೆ? ತಾಡಿ ಇದಾವೆ ಅಲ್ಲ ಇವನಿಗೆ ಸವಾಸ ಮಾಡ್ದಾಗಿಂದಲೇ ಒಂದ್ರ ಮೇಲೆ ಒಂದು ತೊಂದರೆ ಆಗ್ತಿರೋದು. ಮತ್ತೆ ಮುಂಚೆಗೆಲ್ಲ ಘನವಾಗಿದ್ದ ಶನಕ್ಕಿದ್ದ, ಇಂಥ ಶನಕ್ಕಿದ್ದಾನು ಎಲ್ಲ ಇಂಥವೆಲ್ಲ ಮಾಡ್ಕೊಂಡ ಅಂದರೆ ಕೆಲಸನೂ ಇದಾಗೈತಂತೆ. ಒಟ್ಟು ಸೈಡು ಪಾಯ್ಟುನೇ ಆಟ ತೊಂದರೆ ಆಗೈತೆ ಅಂತ ಮಾತಾಡೋರು. ಹೊಂದ್ಕೊಂಡು ಸಮಸ್ಯೆ ಆಗೈತಿ.
ಅದಕ್ಕೆ ಅಕ್ಕ ಹೋಗು, ಇಲ್ಲಿ ಮೊದಲೇ ಜನ ಸರಿ ಇಲ್ಲ, ಅವ್ಳು ಗಿಡ್ಡಿ ನೋಡಿ ಹೇಳಂದ್ರೆ ಇಲ್ಲಿ ದೇಳ್ತಾಳೆ. ಅದಕ್ಕೇನೆ ತಿರ್ಗಾ ನಮ್ಮ ಮೇಲೆ ಓಟುನು ಋತಮ್ಮ ಯಾಕೆ ಮಾತಾಡುತ್ತೆ. ಅದಕ್ಕೆ ಸುಮ್ಮನೆ ಯಾಕೆ ಹೋಗಿ ನೀನು, ಸುಮ್ಮನೆ ಹೋಗಿ ನಿನ್ನ ಪಾಡಿಗೆ ನೀನು ಏನೋ ಗೊತ್ತಿಲ್ಲ ಅಮ್ಮಾಗಿದ್ದು ಆಮೇಲೆ ಇದು ಮಾಡಿ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಆತ ಮಾತಾಡಲು ಹೋದಾಳನೆ. ನಮ್ಮ ಋತಮ್ಮಗೆ 2 ದಿನ ಇದ್ದಾಗ ನಮ್ಮ ಒಂದೇ ಕಣ ಬೇಜಾರಾತಂತ ಹೇಳ್ತೀನಿ. ಹೇಳಿ ಆಮೇಲೆ ನಾನೆಲ್ಲ ನೋಡ್ತೀನಿ ತಗ, ಆಮೇಲೆ ಎಲ್ಲ ಗೊತ್ತೈತೆ ನನಗೆ ಮಾಡ. ನಾನು ಹೇಳ್ದೆ ಅಂತ ಯಾತಿ ಹೇಳ್ಬಿಡ ಕಣ. ಇಲ್ಲಿ ಹೇಳ್ಸೋಡಮ್ಮ, ಯಾತಿ ಹೇಳಲ್ಲ ನೋಡಿ, ಯಾತಿ ಹೇಳಲ್ಲ. ಇವಾಗ ಆಮೇಲೆ ಒಟ್ಟು ನನ್ನ ಮೇಲೆ ಮುಷ್ಣಿ ತಿಳ್ಕೊಂತಾಳೆ. ಮೊದಲೇ ನಮ್ಮ ಅಯ್ಯಪ್ಪ ಬೈತೈತೆ, ಸುಮ್ಮನಿರಿ ಯಾತು ಮಾತಾಡ್ಬಿಡ್ರಿ, ಅವ್ರು ಸುದ್ದಿನೇ ಬೇಡ ಅಂತ ಅಯ್ಯಪ್ಪು ಬೇಜಾರಾಗ್ಬಿಟ್ಟೈತೆ. ಅವ್ರು ಋತು ಹಂಗೆ ಮಾಡ್ತಾ ಇರೋದು ಅದ್ಕೊಂಡು ಅದಕ್ಕೆ ಆತ ನಾವು ಯಾತು ಮಾತಾಡೋಕೆ ಹೋಗಲ್ಲ. ನಾನು ಇವಾಗ ಕೈಗೆ ಹೇಳ್ದೆ. ನಾವು ಅಮ್ಮಂಗೆ ಹಂಗಮ್ಮಂಗಿದ್ರೆ ನಾನು ಕೇಳಿಸ್ಕೊಂಬಂದಾಳೆ ಹೇಳ್ತಿದ್ದೆ ಅವತ್ತು. ಮೈನ್ ತಪ್ಪನ ಮಾತಾಡ್ತಿದ್ದ ನಿನ್ನ ಗಂಡ ಫೋನ್ನಾಗೆ ಅಂತ. ಯಾಕೆ ಸುಮ್ಮನೆ ಇವಾಗ ನಾವೇನು ಹೇಳಿದ್ರು ನಂಬಲ್ಲ ಅಂತ ಸುಮ್ಮನೆ ಇದ್ದೀನಿ. ಋತಮ್ಮ, ಅಮ್ಮಣಿ, ಋತಮ್ಮ ಇದಾರೆ ನಮ್ಮ ಒಳಗೆ. ಋತಮ್ಮ, ಯಾರು ಬರ್ರಿ ಒಳಗಡೆ ಬನ್ನಿ, ಒಳಗಡೆ ಇದೀವಿ ಬರ್ರಿ. ಎಲ್ಲಿದ್ಯಾ ಮಣಿ? ಋತಮ್ಮ ಅಜ್ಜಿ ಬಾರಜ್ಜಿ ಬಾ. ಚೆನ್ನಾಗಿದೀಯ? ಯಾವಾಗ ಬಂದೆ? ಕೇಳಮ್ಮ, ಈಗ ತಾನೇ ಬಂದೆ. ಚೆನ್ನಾಗಿದ್ದೀರಿ ನೀವು? ಚೆನ್ನಾಗಿದ್ದೀನಿ ಅಜ್ಜಿ. ಕೂತ್ಕೊಳ್ಳಜ್ಜಿ. ಪ್ರವಿ ಅವ್ರೆ ಬನ್ನಿ ಇಲ್ಲಿ. ಅಜ್ಜಿ ಬಂದೈತೆ. ಬ್ಯಾಗ್ನಾಗೆ 1 kg ಮಾವಿನಹಣ್ಣು ತಗೊಂಬಂದಿದ್ದೀನಿ ನಮ್ಮ. ಮಾವಿನಹಣ್ಣು ಒಂದು ಸೂವ ಅವೆಲ್ಲ ಇದೆ, ಬ್ರೆಡ್ ಪಟ್ನ ಅದೆಲ್ಲನ ಎತ್ತಿಕ್ಕೆ. ಸರಿ ಆಯ್ತು ಹೇಳಜ್ಜಿ. ಕೂತ್ಕೊಳ್ಳಜ್ಜಿ. ಬಸ್ನ ಕುಕ್ಕರ್ನ ಹೇಳಿ ಕಾಲು ಹಿಡ್ಕೊಂಡಂಗೆ ಐತೆ. ಚೆನ್ನಾಗಿ ನಿಂತ್ಕೊಂತೀನಿ. ಎಲ್ಲಿ ಪ್ರವೀಣ? ರೇ ಬನ್ರಿ ಇಲ್ಲಿ, ಬನ್ರಿ. ಅಡುಗೆ ಮನೇಲಿ ಸ್ವಲ್ಪ ಏನೋ ಕೆಲಸ ಮಾಡಿಕೊಡ್ತಾ ಇದ್ರು. ಸ್ವಲ್ಪ ಪರವಾಗಿಲ್ಲ ಕಣಜ್ಜಿ. ಕೆಲಸ ಅದು ಇದು ಎಲ್ಲ ಮಾಡಿಕೊಡ್ತಾರೆ. ಹೆಂಗ ಪರವಾಗಿಲ್ಲಮ್ಮ ಅಲ್ಲಿ ಚೆನ್ನಾಗಿ ನೋಡ್ಕೊಂತಾರೆ. ಅಜ್ಜಿ ಚೆನ್ನಾಗಿದ್ದಾರೆ. ಏನು ಪರವಾಗಿಲ್ಲ. ಏನು ನಮ್ಗೇನೇನು ಇವಾಗ ಚೆನ್ನಾಗಿದೀವಿ, ಗಂಡ ಹೆಂಡತಿ ಒಟ್ಟಿನಲ್ಲಿ ಒಳ್ಳೆಯವ್ರು ಆಗ್ಯಾರೆ, ಒಳ್ಳೆ ಬುದ್ಧಿ ಕಲ್ತ್ಕೊಂಡವ್ರೆ. ಇವತ್ತು ಯಾಕಪ್ಪ ಬಂತು ಇದು? ಯಾಕೆ ಬಂತು ಇವಾಗ? ಫೋನ್ ಮಾಡಿಲ್ಲ ಏನಿಲ್ಲ, ಇದು ಯಾಕಪ್ಪ ಬಂತು ಅನ್ನಿಸ್ತೈತೆ ನನಗೆ. ಯಾಕೆ ಬಂತಿದು? ಚೆನ್ನಾಗಿದ್ಯಾನ? ಮತ್ತೆ ಚೆನ್ನಾಗಿದ್ದೀನಿ. ಯಾವಾಗ ಬಂದೆ? ಇದೇನಿದು ಸಡನ್ನಾಗಿ ಬಂದ್ಬಿಟ್ಟೆ? ಚೆನ್ನಾಗಿದ್ದೀನಿ. ಮತ್ತೆ ನಾನು ಸುಮ್ಮನೆ 2 ದಿನ ಇದ್ದೋಗನಂತ ಬಂದೆ. ಬೇಜಾರಾತ್. ನಾನು ಯಾವ ಊರಿಗೂ ಹೋಗಿರ್ಲಿಲ್ಲ, ಏನಿಲ್ಲ. ಅವತ್ತೇ ಬರೋಣ ಅನ್ಕೊಂಡು ನಿಮ್ಮ ಜೊತೆಗೆಯ. ಅದಕ್ಕೆ ಇವಾಗ ಬಂದು ನಾನು ಬೇಜಾರಾಗದ. 1-2 ದಿನ ಇದ್ದೋಗಂತ ತೆಗಿ ಅಂತೇಳಿ ಬಂದತ್ತ. ಏನು ಗೊತ್ತೈತಿ ಇವಾಗ? ನಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ 2-2 ದಿನ ಇದ್ದೋಗದು. ಅದಕ್ಕೆ ಈ ನಡುವೆ ಎಲ್ಲ ಬಂದಿರ್ಲಿಲ್ವಲ್ಲ, ಅದಕ್ಕೆ ಬಂದಮ್ಮ. ಇದು ಯಾಕಪ್ಪ ಬಂತು ಅನ್ನಿಸ್ತೈತೆ. ಹೋಗತ್ತ ಸುಮ್ಮನೆ ಇದ್ದೋಗ ನಮ್ದು ಬಂದೆ ಅಂತೈತಿ. ಉಳದಲ್ಲ ಇದು ಮೊದಲೇನೆ. ಯಾಕಪ್ಪ ಇದು ಯಾಕೆ ಬಂತು ಏನೋ ಅನ್ನಿಸುತ್ತೆ ನನಗೆ. ಹೋಗತ್ತ ದುಳೇ ಸವಾಸ ಆಯ್ತಲ್ಲಪ್ಪ, ಏನು ಮಾಡೋಣ ಇವಾಗ? ಯಾಕೆ ಬರಬಾರ್ದೇನಪ್ಪ? ಯಾಕೆ ಬಂತೀವಿ ಅತ್ತೆ ಅಂತ ನೋಡ್ತಾ ಇದೀಯಾ? ಅಯ್ಯೋ ಹಂಗೇನಿಲ್ಲ ಕಣತೆ. ಹಂಗೇನ ಯಾವತ್ತು ನಾನು ಅನ್ಕೊಂಬಕ್ ಹೋಗಲ್ಲ. ಯಪ್ಪ ಫೋನನ್ನು ಮಾಡಿಲ್ಲ, ಏನಿಲ್ಲ. ಸಡನ್ನಾಗಿ ಬಂದ್ಬಿಟ್ಟಲ್ಲ, ಅದಕ್ಕೆ ಯಾಕೆ ಸಡನ್ನಾಗಿ ಬಂದ್ಬಿಡ್ತಲ್ಲ ಅಮ್ಮಂಗ ಆಗೈತೆ. ಯಾತನ ಸುದ್ದಿ ತಾಮಂತ ಏನನ ಹೇಳಕ್ ಬಂತ, ಯಾತ್ಕನ ಕರಿಯಕ್ ಬಂತ ಅಮ್ಮಂಗ ಆಗೈತೆ. ಹಂಗೇನಿಲ್ಲ ಕಣಜಿ, ಹೆಂಗೋ ಬಂದಲ್ಲ ನಮ್ಗೆ ಅದೇ ಖುಷಿ. ಹೆಂಗೋ 1-2 ದಿವಸ ಇದ್ದು ಹೋಗ್ತೀನಿ ಅಂತೇಳಿ ಬಂದಿದ್ಯಲ್ಲ, ಹೆಂಗೋ ಬಿಡು. ಬಂದಿದ್ದು ಒಳ್ಳೇದೇ ಆಯ್ತು. ನನಗೂ ಸ್ವಲ್ಪ ಖುಷಿ ಆಗುತ್ತೆ. ಮನೆಯಾಗ ಒಬ್ಳು ನನಗೂ ಗೊತ್ತಾಗ ನೀನಿದ್ರೆ ಇನ್ನೊಂದು ಸ್ವಲ್ಪ ಸಮಾಧಾನ ಆಗುತ್ತೆ ಮನಸ್ಸಿಗೆ. ಬಂದಿಟ್ಟು ನಾನು ಬಂದಿರೋದು ನೋಡಿ ಸಾಕಾಗ್ತೈತೆ. ಸೋಡಾ ಮಾಲೆ ಎಲ್ಲ ಹೇಳಿರು. ಮಾವಿನ ತೋಪಿನ ಬಗ್ಗೆ, ಮಾವಿನ ತೋಪಿನಾಗೆಲ್ಲ ಮಾತಾಡೋದು ಎಲ್ಲ ವಿಷಯ ಗೊತ್ತಾಗೈತೆ. ಇವಾಗ ಇವ್ ನಾಳೆನೆ ಇವ್ ಹೇಳ್ತಾ ಇರೋದು ಎಲ್ಲ ಗೊತ್ತಾಗೈತೆ. ಇವನು ಮಾಡ್ತಾ ಇರೋದೆಲ್ಲ ಪ್ರತಿಯೊಂದು ತಿಳ್ಕೊಂಡಿದ್ದೀನಿ. ಇವನಿಗೆ ಇವಾಗ ಒಂಥರ ನಾನು ನೋಡ್ಬಿಟ್ಟು ಯಾಕನ ಬಂತೀವಿ ಅತ್ತೆ, ಯಾಕೆ ಬಂದಿರ್ಬೇಕು ಅಂತೇಳಿ ಇವ್ನಿಗೆ ಆಲೇ ತಲೆಗೆ ಕೂಳ ಬಿಡ್ಕೊಳಂಗೆ ಆಗ್ಬಿಟ್ಟೈತೆ. ಅವ್ನು ನೋಡಿದ್ರೆ ಗೊತ್ತಾಗ್ತೈತೆ. ಯಾಕೆ ಬಂದತ್ತೆ ಅಂತವ್ನಿ. ಯಾಕೆ ಬಂದೈತೆ ಬಿಡು, ಬಂದ್ರು ಬರಲಿ, ಬಂದಿರೋರ್ನ ಯಾಕಂಗೆ ಕೇಳೋಣ ಅನ್ನೋದೊಂದು ಸ್ವಲ್ಪ ಅವನಿಗೆ ಅರ್ಥ ಆಗ್ತಿಲ್ಲ. ನೋಡ್ತಾ ಇರಿ, ನಿನ್ನೆ ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಪ್ಪನ್ನ ಕಮೆಂಟ್ ಮಾಡ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಯಾಕಂದರೆ ಜಯಮ್ಮ ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ನಾನು ಇಲ್ಲಿಗೆ ಆಗಮಿಸಿರೋದು ತುಂಬ ಜನಕ್ಕೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬ ಇಷ್ಟ ಆಗಿರುತ್ತೆ. ನಾನು ಅಲ್ಲಿ ಊರಿಗೆ ಹೊರಟಾಗ್ಲೇ ಎಷ್ಟೋ ಜನ ಸೂಪರ್ ನಮ್ಮ ಜಯಮ್ಮ ಹೋಗ್ತಾ ಇದ್ದಾಳೆ ಅಂತಂದರೆ ಆ ಕೆಲಸ ಖಂಡಿತ ಆಗುತ್ತೆ, ಪ್ರವಿಗೆ ಇನ್ಮೇಲೆ ಆಗುತ್ತೆ, ಸರಿಯಾಗಿ ಆಗುತ್ತೆ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ಇವಾಗ ಬಂದಿರೋದು ನಿಮ್ಗೆಲ್ಲರೂ ಇನ್ನೂ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತು ಎಲ್ರಿಗೂ 100% ಖುಷಿಯಾಗಿರುತ್ತೆ. ಇನ್ನು ಕಂಡು ಹಿಡಿದು ಬಿಡ್ತಾಳೆ ಈ ಜಯಮ್ಮ, ಇನ್ನು ಪ್ರವೀಣನ ಬಂಡವಾಳ ಬಯಲು ಮಾಡಿಬಿಡ್ತಾಳೆ ಅಂತೇಳಿ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ. ಬೇಗ ಬಯಲು ಮಾಡು, ಬೇಗ ಗೊತ್ತಾಗೋ ಥರ ಮಾಡು ಅಂತೇಳಿ ಹೇಳ್ತೀರ. ನಾನು ಬಂದಿದ್ದೀನಿ ಅಂತಂದರೆ ಪಕ್ಕ ಕೆಲಸಗಳೆಲ್ಲನ ಖಂಡಿತ ಆಗೇ ಆಗ್ತವೆ. ಇವಾಗಿನ ಬಂದಿದ್ದೀನಿ, ನಾನು ಶುರು ಮಾಡ್ತೀನಿ. ಶುರು ಮಾಡಿದಾಗ
ಇವನು ಹೆಂಗೆ ಏನು ಇವನು ಬಂಡವಾಳ ಎಲ್ಲನ ಬಯಲು ಮಾಡೋದು ಗೊತ್ತೈತಿ. ಇವನು ಎಷ್ಟೇ ನಾಟಕ ಆಡ್ತಿರ್ಲಿ ಹೇಳು, ಎಲ್ಲ ಕಂಡುಹಿಡಿತೀನಿ. ಅಲ್ಲ ನೋಡಿ ಎಷ್ಟು ನಾಟಕ ಆಡ್ತಾನೆ. ನಾವು ಅಷ್ಟೊಂದೆಲ್ಲ ಬುದ್ಧಿ ಹೇಳಿ ಕಳಿಸಿದ್ರು ಇಷ್ಟು ನಾಟಕ ಆಡ್ತಾನಂದ್ರೆ ಮತ್ತೆ ಇವನು ಸುಮ್ಮನೆ ಬಿಡ್ತೀನ ನಾನು? ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ, ಲೈಕ್ ಮಾಡಿ ಅಂತೇಳಿ ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.